ಇಂದಿನಿಂದ ರಾಜ್ಯ ವಿಧಾನಮಂಡಲ ಬಜೆಟ್ ಅಧಿವೇಶನ ಆರಂಭವಾಗುತ್ತೆ. ಮಾರ್ಚ್ 21ರ ತನಕ ಒಟ್ಟು 14 ದಿನಗಳ ಕಾಲ ನಡೆಯುವಂತಹ ಕಲಾಪ ಇದು. ಇವತ್ತಿನಿಂದ ರಾಜ್ಯ ವಿಧಾನಮಂಡಲ ಅಧಿವೇಶನ ಆರಂಭವಾಗುತ್ತೆ. ಮಾರ್ಚ್ 21ರ ತನಕ ಒಟ್ಟು 14 ದಿನ ನಡೆಯಲಿರುವಂತಹ ಕಲಾಪ ಇದು. ಇವತ್ತು ಉಭಯ ಸದನಗಳನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನ ಮಾಡ್ತಾರೆ. ಬೆಳಗ್ಗೆ 11 ಗಂಟೆಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಭಾಷಣವನ್ನ ಮಾಡ್ತಾರೆ. ಸರ್ಕಾರದ ಗುರಿ ಸಾಧನೆಗಳ ಬಗ್ಗೆ ಭಾಷಣವನ್ನ ಮಾಡ್ತಾರೆ ರಾಜ್ಯಪಾಲರು. ಮಾರ್ಚ್ 4ರಿಂದ 6ನೇ ತಾರೀಕುವರೆಗೂ ಕೂಡ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೆಯುತ್ತೆ. ಅದಾದ ಬಳಿಕ ಮಾರ್ಚ್ 7ನೇ ತಾರೀಕು ದಾಖಲೆಯ ಬಜೆಟ್ ಅನ್ನ ಮಂಡಿಸುತ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಇದುವರೆಗೂ 15 ಬಜೆಟ್ಗಳನ್ನು ಮಂಡಿಸಿದ್ದಾರೆ ಸಿದ್ದರಾಮಯ್ಯನವರು. ಈಗ 16ನೇ ಬಜೆಟ್ ಮಂಡನೆಗೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಈ ಬಜೆಟ್ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಇವತ್ತು ಈ ಬಜೆಟ್ ಅಧಿವೇಶನ ಆರಂಭವಾಗುತ್ತೆ. ಸಂಪ್ರದಾಯದಂತೆ ಬಜೆಟ್ ಅಧಿವೇಶನ ಆರಂಭವಾಗುವ ಮೊದಲು ರಾಜ್ಯಪಾಲರು ಭಾಷಣವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸರ್ಕಾರದ ಸಾಧನೆ ಅಂದರೆ ಕಳೆದ ವರ್ಷದ ಸರ್ಕಾರದ ಸಾಧನೆ ಮತ್ತು ಗುರಿ, ಈ ವರ್ಷದ ಗುರಿ ಏನಿರುತ್ತೆ ಅನ್ನೋದರ ಬಗ್ಗೆ ಸುದೀರ್ಘವಾಗಿ ಭಾಷಣವನ್ನ ಮಾಡ್ತಾರೆ. ಅದಾದ ನಂತರ ರಾಜ್ಯಪಾಲರ ಮಾತಿನ ಮೇಲೆ ಅಥವಾ ಅವರ ಭಾಷಣದ ಮೇಲೆ ಚರ್ಚೆ ಆರಂಭವಾಗುತ್ತೆ ಒಂದು 3 ದಿನ. ಇದಾದ ಬಳಿಕ ಮಾರ್ಚ್ 7ನೇ ತಾರೀಕು ಸಿದ್ದರಾಮಯ್ಯನವರ ಬಜೆಟ್ ಇರುವಂಥದ್ದು. 15 ಬಜೆಟ್ಗಳನ್ನು ಮಂಡಿಸಿದ್ದಾರೆ ಸಿದ್ದರಾಮಯ್ಯನವರು. ಈ ಬಾರಿಯದ್ದು 16ನೇ ಬಜೆಟ್ ಇದು. ಇದರ ಜೊತೆಗೆ ರಾಜ್ಯಪಾಲರ ಭಾಷಣದ ಬಳಿಕ ಉಭಯ ಸದನಗಳಲ್ಲಿ ಜಂಗಿ ಕುಸ್ತಿ ಆರಂಭವಾಗುತ್ತೆ. ಆಡಳಿತ ವಿರೋಧ ಪಕ್ಷಗಳ ನಡುವೆ ಟಾಕ್ ವಾರ್ ಶುರುವಾಗುತ್ತೆ. ಸರ್ಕಾರವನ್ನು ಹಣಿಲಿಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ತಯಾರಿಯನ್ನ ಆರಂಭಿಸಿದ್ದಾರೆ. ಈಗಾಗಲೇ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳ ಬತ್ತಳಿಕೆಯಲ್ಲಿ ಸಾಲು ಸಾಲು ಬ್ರಹ್ಮಾಸ್ತ್ರಗಳಿರುವಂಥದ್ದು. ಈ ಬಾರಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳಲಿಕ್ಕೆ ವಿರೋಧ ಪಕ್ಷಗಳು ಕೂಡ ಸಜ್ಜಾಗಿದೆ. ಅದೇ ರೀತಿಯಾಗಿ ವಿಪಕ್ಷಗಳ ಟೀಕೆಗೆ ಕೌಂಟರ್ ಅನ್ನ ಕೊಡಬೇಕು, ಟ್ಯಾಕಲ್ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಇವತ್ತಿನಿಂದ ಬಜೆಟ್ ಅಧಿವೇಶನ ಆರಂಭವಾಗುತ್ತೆ. ರಾಜ್ಯಪಾಲರು 11 ಗಂಟೆಗೆ ಭಾಷಣವನ್ನ ಮಾಡ್ತಾರೆ. ಅದಾದ ನಂತರ 6ನೇ ತಾರೀಕಿನವರೆಗೂ ಕೂಡ ಚರ್ಚೆ ನಡೆಯುತ್ತೆ. ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೆಯುತ್ತೆ. 7ನೇ ತಾರೀಕು ಸಿದ್ದರಾಮಯ್ಯನವರು ಬಜೆಟ್ ಅನ್ನು ಮಂಡಿಸ್ತಾರೆ. ಇದು ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಈ ಬಾರಿ ಸರ್ಕಾರ ಡಿಫೆನ್ಸ್ ಮೂಡಲ್ಲಿದೆ, ವಿರೋಧ ಪಕ್ಷಗಳು ಅಟ್ಯಾಕಿಂಗ್ ಮೂಡಲ್ಲಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಈ ಬಾರಿ ವಿರೋಧ ಪಕ್ಷದ ಬತ್ತಳಿಕೆಯಲ್ಲಿ ಸಾಲು ಸಾಲು ಅಸ್ತ್ರಗಳಿರುವಂಥದ್ದು. ಕೇವಲ ಅಸ್ತ್ರ ಮಾತ್ರ ಅಲ್ಲ, ಬ್ರಹ್ಮಾಸ್ತ್ರಗಳಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಸರ್ಕಾರದ ವಿರುದ್ಧ ಈ ಬಾರಿ ಸಾಕಷ್ಟು ಆರೋಪಗಳು ಬಂದಿರುವಂಥದ್ದು. ಮುಖ್ಯವಾಗಿ ಗ್ಯಾರಂಟಿಗಳ ವಿಚಾರವಾಗಿ ತರಾಟೆಗೆ ತೆಗೆದುಕೊಳ್ಳುವ ಸಾಧ್ಯತೆ ಇರುವಂಥದ್ದು. ಇದರ ಜೊತೆಗೆ ಶಾಸಕರು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಅನುದಾನ ಕೊಡ್ತಾ ಇಲ್ಲ ಅಂಥೇಳಿ. ಈ ವಿಚಾರವೂ ಕೂಡ ಪ್ರಸ್ತಾಪವಾಗುವ ಸಾಧ್ಯತೆ ಇದೆ. ಇದೆಲ್ಲದರ ಜೊತೆಗೆ ಆರ್ಥಿಕ ಸಂಕಷ್ಟ ಬೊಕ್ಕಸ ಖಾಲಿಯಾಗಿದೆ ಅನ್ನುವ ಆರೋಪ ಇರುವಂಥದ್ದು. ಇದಕ್ಕೂ ಕೂಡ ಈ ರೀತಿಯ ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಬಾಣಂತಿಯರ ಸರಣಿ ಸಾವಿದೆ, ಮೈಕ್ರೋ ಫೈನಾನ್ಸ್ನ ಹಟ್ಟಹಾಸ ಇರುವಂಥದ್ದು. ಹೀಗೆ ಸರ್ಕಾರ ಈ ಬಾರಿ ಒಂದಿಷ್ಟು ಸಂಕಷ್ಟದಲ್ಲಿ ಸೆಟ್ ಬ್ಯಾಕ್ ಇರುವಂಥದ್ದು. ಅಂದರೆ ಕಂಪ್ಲೀಟ್ ಆಗಿ ಸರ್ಕಾರ ಡಿಫೆನ್ಸ್ ಮಾಡುತ್ತೆ ಅಂತ. ಬಟ್ ವಿರೋಧ ಪಕ್ಷಗಳು ಯಾವ ರೀತಿಯ ಜಂಗಿ ಕುಸ್ತಿಯನ್ನು ಆರಂಭಿಸ್ತಾರೆ, ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅಂತ ಕಾಂಗ್ರೆಸ್ ಕೂಡ ಒಂದಿಷ್ಟು ತಯಾರಿಯನ್ನು ಮಾಡಿಕೊಳ್ಳುತ್ತೆ. ಪ್ರತಿ ಬಾರಿ ಈ ರೀತಿಯ ಅಧಿವೇಶನಗಳು ಶುರುವಾದಂತಹ ಸಂದರ್ಭದಲ್ಲಿ ಕಳೆದ ಬಾರಿ ಅಂದರೆ ಬೆಳಗಾವಿಯಲ್ಲಿ ನಡೆದಂತಹ ಅಧಿವೇಶನದಲ್ಲಿ ಎಲ್ಲೋ ಒಂದು ಕಡೆ ವಿರೋಧ ಪಕ್ಷ ಎಡವಿತು ಅಂತ ಸರ್ಕಾರವನ್ನು ಟ್ಯಾಕಲ್ ಮಾಡಬಹುದಾ ವಿಚಾರಗಳಿತ್ತು. ಸಾಕಷ್ಟು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬಹುದಂಥ ವಿಚಾರಗಳು ಕೂಡ ಇತ್ತು. ಬಟ್ ವಿರೋಧ ಪಕ್ಷದಲ್ಲಿ ಇದ್ದಂಥ ಬಣಬಡಿದಾಟ ಆ ರೀತಿಯ ಚರ್ಚೆಗೆ ಗ್ರಾಸವಾಗಲಿಲ್ಲ, ಆ ರೀತಿಯ ಚರ್ಚೆಗೆ ಅವಕಾಶವನ್ನು ಕೊಡಲಿಲ್ಲ. ಬಟ್ ಈ ಬಾರಿ ಬಿಜೆಪಿ ಒಂದು ರೀತಿಯಾಗಿ ಒಗ್ಗಟ್ಟು ಪ್ರದರ್ಶನ ಮಾಡುತ್ತಾ, ಜೊತೆಗೆ JDS ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡುತ್ತಾ ಅನ್ನುವ ಕುತೂಹಲ ಇದೆ. ಇದರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ವಿರೋಧ ಪಕ್ಷಗಳು ಟೀಕೆ ಮಾಡುತ್ತೆ, ವಿರೋಧ ಪಕ್ಷಗಳು ಆರೋಪಗಳನ್ನು ಮಾಡುತ್ತೆ. ಬಟ್ ಕಾಂಗ್ರೆಸ್ ವತಿಯಿಂದ ಡಿಫೆನ್ಸ್ ಮಾಡಬೇಕಲ್ವಾ. ಕಾಂಗ್ರೆಸ್ ಕೂಡ ಈವಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಮುಖ್ಯವಾಗಿ ಶಾಸಕಾಂಗ ಸಭೆಯನ್ನು ಕೂಡ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಶಾಸಕಾಂಗ ಸಭೆಯ ನಂತರ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ತಾರೆ ಅನ್ನೋದು ಕುತೂಹಲ ಇರುವಂಥದ್ದು. ಇದರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ 16ನೇ ಬಜೆಟ್ ಸಿದ್ದರಾಮಯ್ಯನವ್ರದ್ದು. ಸಾಕಷ್ಟು ಬಜೆಟ್ಗಳನ್ನು ಮಂಡನೆ ಮಾಡ್ಕೊಂಡು ಬಂದಿರುವಂಥದ್ದು. ಕಳೆದ ಬಾರಿ 3.5 ಲಕ್ಷ ಕೋಟಿ ಬಜೆಟನ್ನು ಮಂಡಿಸಿರುವಂಥದ್ದು. ಈ ಬಾರಿ ಅದಕ್ಕಿಂತ ಜಾಸ್ತಿ ಬಜೆಟ್ ಮಂಡಿಸ್ತಾರೆ. ಇದರ ಜೊತೆಗೆ 15 ಬಜೆಟ್ಗಳನ್ನು ಮಂಡಿಸಿರುವಂಥ ಸಿದ್ದರಾಮಯ್ಯನವರು ಈ ಬಾರಿ ಎಂತಹ ಬಜೆಟನ್ನು ಕೊಡ್ತಾರೆ ಅನ್ನುವ ಕುತೂಹಲ ಇದೆ. ಯಾಕೆ ಅಂತ ಹೇಳಿದ್ರೆ
ಆರ್ಥಿಕ ಸಂಕಷ್ಟ, ಬೊಕ್ಕಸ ಖಾಲಿಯಾಗಿದೆ, ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟದಲ್ಲಿದೆ ಅನ್ನುವ ಪದೇ ಪದೇ ಆರೋಪಗಳು ಜೊತೆಗೆ ಶಾಸಕರೇ ಹೇಳ್ತಾ ಇರುವಂಥದ್ದು ಒಂದಿಷ್ಟು ಅನುದಾನ ನಮ್ಗೆ ಕೊಡ್ತಾ ಇಲ್ಲ ಅಂತ ಹೇಳಿ. ಅನುದಾನ ಅಂತ ಹೇಳಿದ್ರೆ ಕ್ಷೇತ್ರಕ್ಕೆ ಬೇಕಾಗಿರುವಂಥ ಅಭಿವೃದ್ಧಿ ಕೆಲಸಗಳಿಗೆ ಬೇಕಾಗಿರುವಂಥ ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ನ ಶಾಸಕರೇ ಆರೋಪವನ್ನು ಮಾಡ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯನ್ನು ಯಾವ ರೀತಿಯಾಗಿ ಸರಿದೂಗಿಸ್ತಾರೆ? ಬಜೆಟ್ನಲ್ಲಿ ಹೊಸ ಕಾರ್ಯಕ್ರಮಗಳೇನಾದರೂ, ಹೊಸ ಭಾಗ್ಯಗಳೇನಾದರೂ ಕೊಡ್ತಾರಾ? ಈ ಕುತೂಹಲ ಇರುವಂಥದ್ದು. ಇದ್ರ ಜೊತೆಗೆ ಈ ಆರೋಪ ಇದೆಯಲ್ವಾ, ಅಭಿವೃದ್ಧಿಗೆ ಅನುದಾನವೇ ಇಲ್ಲ ಅನ್ನೋ ರೀತಿಯಾಗಿ, ಇದಕ್ಕೆ ಯಾವ ರೀತಿಯಾಗಿ ಅವರು ಸೊಪ್ಪು ಹಾಕ್ತಾರೆ ಅಥವಾ ಅದಕ್ಕೆ ಯಾವ ರೀತಿಯಾಗಿ ಪರಿಹಾರವನ್ನು ಕಂಡುಕೊಳ್ತಾರೆ ಅನ್ನೋದು ಕೂಡ ಕುತೂಹಲವಾಗಿರುವಂಥದ್ದು. ಇದರ ಜೊತೆ ಏನಪ್ಪ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವ್ರದ್ದು ಈ ಬಾರಿ ಎಷ್ಟು ಸಾಲ ಮಾಡ್ತಾರೆ ಅನ್ನೋದು ಕೂಡ ಒಂದು ಕುತೂಹಲ ಇದೆ. ರಾಜಸ್ವ ವೆಚ್ಚ ಆಗಿರ್ಬೋದು, ಅದಾದ ನಂತರ ಬಂಡವಾಳ ವೆಚ್ಚ ಆಗಿರ್ಬೋದು, ಹೀಗೆ ಕಳೆದ ಬಾರಿಯ ರಾಜಸ್ವ ವೆಚ್ಚವನ್ನು ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ, ಬಂಡವಾಳ ವೆಚ್ಚವನ್ನು ನೋಡಿದಂಥ ಸಂದರ್ಭದಲ್ಲಿ ಈ ಬಾರಿ ನಿಜವಾಗ್ಲೂ ಕೂಡ ನಮ್ಮ ಆಯವ್ಯಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಅಂದಾಜು ಮಾಡಿದ್ದಾರೆ, ಟೋಟಲ್ ಬಜೆಟ್ ಎಷ್ಟಿರುತ್ತೆ, ಆ ಬಜೆಟ್ನಲ್ಲಿ ರಾಜಸ್ವ ವೆಚ್ಚ ಎಷ್ಟಾಗುತ್ತೆ, ಅದಾದ ನಂತರ ಬಂಡವಾಳ ವೆಚ್ಚ ಎಷ್ಟಾಗುತ್ತೆ, ಉಳಿತಾಯ ಎಷ್ಟಾಗುತ್ತೆ, ಗ್ಯಾರಂಟಿಗಳಿಗೆ ಎಷ್ಟು ಮೀಸಲನ್ನು ಇಡ್ತಾರೆ. ಈಗಾಗಲೇ ಗ್ಯಾರಂಟಿಗಳಿಗೆ ಹಣ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಹೀಗಾಗಿ ಗ್ಯಾರಂಟಿಗಳಿಗೆ ಎಷ್ಟು ಮೀಸಲಿಡ್ತಾರೆ, ಈ ಗ್ಯಾರಂಟಿಗಳಿಗೆ ಮೀಸಲಿಟ್ಟ ಹಣವನ್ನು ಯಾವುದಕ್ಕೆ ಯೂಸ್ ಮಾಡ್ಕೋತಾರೆ, ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳಿರುವಂಥದ್ದು. ಇದಲ್ಲದೆ BJP ಕೂಡ ಈ ಬಾರಿ ತುಂಬ ಸ್ಟ್ರಾಂಗ್ ಆಗಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲೇಬೇಕು ಅಂತ ಹೇಳಿ ಒಂದಿಷ್ಟು ಪ್ರಯತ್ನವನ್ನು ಪಡ್ತಾ ಇರುವಂಥದ್ದು. ಇದರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಇವತ್ತು BJP ಪ್ರತಿಭಟನೆ ಕೂಡ ನಡೆಸುತ್ತೆ. ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಅನ್ನುವ ಈ ಹಗ್ಗ ಜಗ್ಗಾಟ, ತಿಕ್ಕಾಟ ಆರಂಭವಾಗಿದೆಯಲ್ವಾ, ಇದಕ್ಕೆ ಸಂಬಂಧಪಟ್ಟಂತೆ ಗವರ್ನರನ್ನು ಅಪಮಾನಿಸ್ತಾ ಇದ್ದಾರೆ, ಅವಮಾನ ಮಾಡ್ತಾ ಇದೆ ಸರ್ಕಾರ ಅಂತ ಹೇಳಿ ಈಗ BJP ಕೂಡ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಇದರ ಜೊತೆಗೆ SCP ಮತ್ತು STP ಹಣವನ್ನು, ಅಂದರೆ ದಲಿತರಿಗೆ ಮೀಸಲಿಟ್ಟಿರುವಂಥ ಹಣವನ್ನು ಗ್ಯಾರಂಟಿಗಳಿಗೆ ಯೂಸ್ ಮಾಡಿರುವಂಥದ್ದು, 25,000 ಕೋಟಿ ಗ್ಯಾರಂಟಿಗಳಿಗೆ ಯೂಸ್ ಮಾಡಿದ್ದಾರೆ. ಸೊ ಅದು ಕೂಡ ತಪ್ಪು ಅಂತ ಹೇಳಿ BJP ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಹೀಗೆ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊತಾ ಇರುವಂಥದ್ದು ಬಜೆಟ್ಗೆ ಒಂದು ಕಡೆ ಆದರೆ, ಅದೇ ರೀತಿಯಾಗಿ BJP ಕೂಡ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲೇಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇರುವಂಥದ್ದು. ಇದರ ಜೊತೆಗೆ ಸಾಕಷ್ಟು ಪ್ರತಿಭಟನೆಗಳ ಬಿಸಿ ಕೂಡ ತಟ್ಟುವ ಸಾಧ್ಯತೆ ಇರುವಂಥದ್ದು ಸರ್ಕಾರಕ್ಕೆ. ಯಾವ ರೀತಿಯ ಪ್ರತಿಭಟನೆ ಅಂತ ಹೇಳಿದ್ರೆ, ಪ್ರತಿಭಟನೆಗಳು ಕೂಡ ನಡೆಯುವಂಥದ್ದು. ಇದರ ಜೊತೆಗೇನಪ್ಪ ಅಂತ ಹೇಳಿದ್ರೆ, ಸಾಕಷ್ಟು ವಿಚಾರಗಳು ಕೂಡ ಈ ಬಾರಿಯ ವಿಧೇಯಕಗಳಿರುವಂಥದ್ದು. ಒಂದಿಷ್ಟು ವಿಧೇಯಕಗಳನ್ನು ಕೂಡ ಸರ್ಕಾರ ಮಂಡನೆ ಮಾಡಬೇಕಾಗುತ್ತೆ, ಅದು ಪಾಸ್ ಆಗುತ್ತಾ ಇಲ್ವಾ ಈ ಕುತೂಹಲ ಕೂಡ ಇರುವಂಥದ್ದು. ಮುಖ್ಯವಾಗಿ ಈ ಬಾರಿಯ ಬಜೆಟ್ ಇದೆಯಲ್ವಾ, ಸಿದ್ದರಾಮಯ್ಯನವರ 16ನೇ ಬಜೆಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲಗಳಿದೆ. ಇದರ ಜೊತೆಗೇನಪ್ಪ ಅಂತ ಹೇಳಿದ್ರೆ, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲೇಬೇಕು ಅಂತ ಹೇಳಿ ಒಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡು ಬಂದಿರುವಂಥದ್ದು ವಿರೋಧ ಪಕ್ಷಗಳು. ಯಾವೆಲ್ಲ ವಿಚಾರಗಳನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಒಂದು, ಬಾಣಂತಿಯರ ಸರಣಿ ಸಾವಿದೆ, ಮೈಕ್ರೋ ಫೈನಾನ್ಸ್ನ ಅಟ್ಟಹಾಸ ಇರುವಂಥದ್ದು, ಗ್ಯಾರಂಟಿಗಳಿಗೆ ಅನುದಾನ ಇಲ್ಲ, ಇದರ ಜೊತೆಗೆ ಶಾಸಕರ ಆರೋಪ. ಅದೇ ರೀತಿಯಾಗಿ ಕಾಂಗ್ರೆಸ್ ಕೂಡ ಪ್ರತ್ಯಾಸ್ತ್ರವನ್ನು ಹೂಡ್ತಾ ಇರುವಂಥದ್ದು. ಕಾಂಗ್ರೆಸ್ಸಿಂದ ಕೂಡ ಒಂದಿಷ್ಟು ಬತ್ತಳಿಕೆಯಲ್ಲಿ ಅಸ್ತ್ರಗಳಿದೆ. ಯಾವುದು ಅಂತ ಹೇಳಿದ್ರೆ ಕೋವಿಡ್ ಹಗರಣ, ಅದೇ ರೀತಿಯಾಗಿ HD ಕುಮಾರಸ್ವಾಮಿಯವರ ಕೇಸ್ಗೆ ಸಂಬಂಧಪಟ್ಟಂತೆ ಹೀಗೆ ಸಾಕಷ್ಟು ಅಸ್ತ್ರಗಳು ಕಾಂಗ್ರೆಸ್ ಬಳಿ ಕೂಡ ಇರುವಂಥದ್ದು.